ವೀಕ್ಷಕರೇ, ನಾವಿವಾಗ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ಇಲ್ಲಿಯ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಸರ್, ಚುನಾವಣೆ ಹತ್ರ ಬರ್ತಾ ಇದೆ, ಏನು ಹೇಳ್ತೀರಿ? ನಾವೇನು ನಮಗೆ ಇಲ್ಲಿ ನಾವು ಕೂಡ JDS ಜಾಸ್ತಿ ಇದ್ದೀವಿ. ಮೈತ್ರಿಯಿಂದ ನಾವು ಮೋದಿನ ಒಲವನ್ನು ಪಡಿತಾ ಇದ್ದೀವಿ. ಮೋದಿ ಬೇಕು ನಮಗೆ. ದೇಶದ ಒಂದು ರಾಷ್ಟ್ರದ ಭದ್ರತೆ ಮತ್ತು ಕೆಲವು ಅವರು ತಗೋತಕ್ಕಂಥ ಸ್ಟೆಪ್ಗೆ ನೋಡಿದ್ರೆ ಅವರ ನಮ್ಮ ಸಾರ್ವಭೌಮತ್ವ ಬೇಕು ಅಂತ ನಮ್ಗೆ ಅನಿಸುತ್ತೆ. ಓಕೆ ಸರ್, ತಾವೇನು ಹೇಳ್ತೀರಿ? ಸರ್, ನಮ್ಮದು ಅದೇ ಸರ್. ನಮ್ಮ ಇದರಲ್ಲಿ ಮೋದಿ ನೇತೃತ್ವದಲ್ಲಿ ನಮ್ಮ ದೇಶ ಭಾಳ ಮುನ್ನಡೆ ಸಾಗ್ತಾ ಇದೆ. ಅದು ಮೋದಿ ನೋಡಿ ಅದರಿಂದ ಎಲ್ಲ ಪೂರ್ವ ನಾವು ಬಿಜೆಪಿನೇ ಬಿಜೆಪಿ. ಓಕೆ ಸರ್, ತಾವು ಈ ಬಾರಿ ವಿ ಸೋಮಣ್ಣವರು JDS ಮೈತ್ರಿ, ಕುಮಾರಸ್ವಾಮಿ ಫಾಲೋವರ್ ನಾವು. ಕುಮಾರಸ್ವಾಮಿ ಕೃಷ್ಣಪ್ಪರ ಬೆಂಬಲದಿಂದ ಅತಿ ಹೆಚ್ಚಾಗಿ ಸೋಮಣ್ಣವರು ಗೆದ್ದು ಬರ್ತಾರೆ ಸರ್. ಮೈತ್ರಿ ವರ್ಕೌಟ್ ಆಗುತ್ತಾ? ಮೈತ್ರಿ ವರ್ಕೌಟ್ ಆಗುತ್ತೆ 100% ವರ್ಕೌಟ್ ಆಗುತ್ತೆ. ಮೈತ್ರಿ 100% ವರ್ಕೌಟ್ ಆಗುತ್ತೆ. 100%. ಮತ್ತು ಕಾರ್ಯಕರ್ತರೆಲ್ಲ ಜಲ್ಲಾಗಲ್ಲ ಅಂತಾರೆ. ಇಲ್ಲ, ಯಾರೋ ಒಬ್ರು ಏನೋ ಅನ್ಬೋದು ಅಷ್ಟೇ, ವೈಯಕ್ತಿಕ ಇದು. ಬಟ್ ಪರ್ಸೆಂಟೇಜ್ ಜಾಸ್ತಿ ಎಲ್ಲ ಪೂರ್ತಿ ಮೈತ್ರಿಲಿ ಭಾಳ ಇದಾಗಿದೆ. ಮುದ್ದನ್ಮೇಗೌಡರು ಒಕ್ಕಲಿಗರು, ಅವರಿಗೆ ಸರ್ ಇಲ್ಲಿ ಒಕ್ಕಲಿಗರು ಅದು ಇದು ಬರಲ್ಲ. ಕುಮಾರಸ್ವಾಮಿನೂ ಒಕ್ಕಲಿಗರೇ ಅಲ್ವಾ? ಕುಮಾರಸ್ವಾಮಿನ ಬೇರೆ ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ ಕೆಲವರು. ಒಕ್ಕಲಿಗರು ತುಮಕೂರಿನಲ್ಲಿ ಒಕ್ಕಲಿಗರು ಓಟ್ ಜಾಸ್ತಿ ಇದೆ. ಕುಮಾರಸ್ವಾಮಿ ಏನಿರುತ್ತೋ ಅದನ್ನೇ ಕುಮಾರಸ್ವಾಮಿ ಇದೆ ಇಲ್ಲಿ ಜಾಸ್ತಿ ಇದಾಗುತ್ತೆ. ಅದರಿಂದ ನೀವೇನು ಹೇಳ್ತೀರಾ ಸರ್? ಇದು ಬರಬೇಕು, ನಮಗೆ ಬಿಜೆಪಿ ಬರಲೇಬೇಕು. ಯಾಕೆ? ಬಿಜೆಪಿ ಬಂದರೆ ತುಂಬ ಒಳ್ಳೇದು. ಮಳೆ ಬೆಳೆ ಎಲ್ಲ ಹಾಳಾಗೋದ್ರಿಂದ ಬಿಜೆಪಿ ಬಂದರೆ ತುಂಬ ಒಳ್ಳೇದು. ವಿಧಾನಸೌಧ ಬರೋಕ್ಕೆ ಸಾಧ್ಯವೇ ಇಲ್ಲ, ಬರೋದೇ ಇಲ್ಲ. ಅವರದ್ದು ಖಂಡಿತ ಬರಲ್ಲ. ಅವರದ್ದು ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಕೇ ಇಲ್ಲ. ರಾಹುಲ್ ಗಾಂಧಿ ಬೇಡವಾ? ಬೇಕೇ ಇಲ್ಲ. ಏನು ದೇಶ ತುಂಬ ಎಲ್ಲ ನಷ್ಟದಿಂದ ಎಲ್ಲ ಮಳೆ ಬೆಳೆ ಎಲ್ಲ ಹಾಳಾಗಿ ಎಲ್ಲ ತುಂಬ ರೈತರು ಬೆಂಗಾಡಕ್ಕೆ ಹೋಗ್ಬಿಟ್ಟಾರಿ. ಖಂಡಿತ ಇದು ಬರಲೇಬೇಕು ಬಿಜೆಪಿ. ಮೇಡಮ್ ನಮಸ್ತೆ. ಚುನಾವಣೆ ಹತ್ರ ಬರ್ತಾ ಇದೆ, ಯಾರಿಗೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಹಾಕ್ತೀವಿ. ಯಾಕೆ? ಅವ್ರ ದುಡ್ಡೆಲ್ಲ ಕೊಟ್ಟಿದ್ದೀವಿ, ತಿಂದಿದೀವಲ್ಲ, ಅನ್ನ ತಿಂದಿದೀವಲ್ಲ, ಅವ್ರಿಗೆ ಹಾಕ್ಬಾರ್ದು. ನಿಯತ್ತಾಗಿ ಬಿಜೆಪಿ ಬೇಡ ಅಂತೀರಾ? ಮೋದಿ ಬೇಡ ಅಂತೀರಾ? ಬೇಡ, ಹಿಂದುತ್ವ ಬೇಡವಾ? ಬೇಡ. ಕಾಂಗ್ರೆಸ್ ಅವ್ರ ಪಾಪ ಅವ್ರು ಮಾಡವ್ರೆ, ಅವ್ರಿಗೆ ಧರ್ಮಕ್ಕೆ ಹಾಕ್ಬೇಕು ಅಷ್ಟೇ. ಎಲೆಕ್ಷನ್ ಬರ್ತಾ ಇದೆ, ಒಟ್ಟು ಯಾರಿಗೆ? JDS ಬಿಜೆಪಿ. ಯಾಕೆ? ಕುಮಾರಸ್ವಾಮಿ ಇದಾರಲ್ಲ, ನಮಗೆ ಅವ್ರು ಬೇಕಾದವರು. ಗ್ಯಾರಂಟಿ ಬೇಡವಾ? ಗ್ಯಾರಂಟಿ ಬೇಕು, ಆದ್ರೂ ಜಾಸ್ತಿ ದೇವೇಗೌಡರು ಕುಮಾರಸ್ವಾಮಿ. ಮತ್ತೆ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ? ನಾವು JDS ಬಿಜೆಪಿ. ಹೌದಾ ಸರ್, ಹೇಳಿ. ನಮ್ಮ ಹೆಸರು ಸ್ವಾಮಿ ಅಂತ. ಹೇಳಿ ಸರ್, ಅದೇನು ಯಾರಿಗೆ ಓಟು? ನಾವು ದೇಶಕ್ಕೋಸ್ಕರ, ಮೋದಿಗೋಸ್ಕರ. ರಾಹುಲ್ ಗಾಂಧಿ ಬೇಡವಾ? ದೇಶ ಬದುಕಬೇಕು ಅಂದರೆ ಮೋದಿ ಒಬ್ಬರಿಂದಲೇ ಸಾಧ್ಯ. ದೇಶ ಉಳಿಬೇಕು, ನಾವಿರಬೇಕು, ಹಿಂದೂಗಳು ಬದುಕಬೇಕು ಅಂದರೆ ಮೋದಿನೇ ಗೆಲ್ಲಬೇಕು. ನಾವು ಇಲ್ಲಿರೋ ಕ್ಯಾಂಡಿಡೇಟ್ನೇ ನೋಡಲ್ಲ, ದೇಶ ನೋಡ್ತೀವಿ. ದೇಶಕ್ಕೋಸ್ಕರ, ಮೋದಿಗೋಸ್ಕರ ಓಟ್ ಹಾಕ್ತೀವಿ. ಕಾಂಗ್ರೆಸ್ಸಿಂದ ದೇಶ ಉಳಿಯಲ್ವಾ? ಕಾಂಗ್ರೆಸ್ನಿಂದ ಉಳಿಯಂತ ಶಕ್ತಿ ಇರೋಂಥ ಇನ್ನು ಲೀಡರ್ ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. 70 ವರ್ಷ ಆಳಿದ್ದಾರೆ. 70 ವರ್ಷ ಆಳಿದಾಗಲೂ ನಮ್ಮ ದೇಶ ಅದೇ ಸ್ಥಿತಿ ಇದೆ. ರಾಹುಲ್ ಗಾಂಧಿ ಇದ್ದಾರೆ, ಲೆಕ್ಕಕ್ಕೆ ಬಿಟ್ಟರೆ ಅವ್ರು ಕ್ಯಾಂಡಿಡೇಟ್ ಅಂತ ಯಾರು ಒಪ್ಕೊಂಡಿಲ್ಲ. ಇನ್ನು ಮೋದಿ ಈಗ ಏನೇ ಅಂದ್ರು ದೇಶ ಉಳಿಬೇಕು ಅಂದ್ರೆ ಮೋದಿಗೆ ಓಟ್ ಹಾಕ್ಬೇಕು. ನಾವು JDS ಬಿಜೆಪಿ ಅಲ್ಲ, ಮೋದಿ. ಎಲೆಕ್ಷನ್ ಬರ್ತಾ ಇದೆ. ಹೌದು. ಏನ್ ಹೇಳ್ತೀರಾ? ಮೋದಿ ಹೆಂಗಿದೆ ಟ್ರೆಂಡ್ ತುಮಕೂರಿನಲ್ಲಿ? ಸರ್, ಸೋಮಣ್ಣ ಅವರು 1.5 ಲಕ್ಷ ಅಂತರದಿಂದ ಗೆಲ್ತಾರೆ. ವಲಸಿಗರು ಏನು ವರ್ಕೌಟ್ ಆಗಲ್ಲ? ಯಾವ್ದು ಇಲ್ಲ ಸರ್, ಯಾವ ವಲಸಿಗರು. ಈ ಮೋದಿ ಅಂತ ತುರೇಕಿರ ಸರ್, ಏನಲ್ವಲ್ಲ. ನಾವು ಮೋದಿ ನೋಡಿ ಓಟ್ ಆಗ್ತಾ ಇಲ್ವಾ? ಹಂಗೆ ಸೋಮಣ್ಣಂಗೆ 100% 1.5 ಲಕ್ಷದ ಅಂತರದಿಂದ ವಿನ್ ಆಗ್ತಾರೆ ಸರ್. ಸರ್, ಹೆಂಗಿದೆ ಎಲೆಕ್ಷನ್ ಕ್ರೇಜು? ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನಡೀತಾ ಇದೆ. ನೋಡ್ಬೇಕು, ಎರಡು ಪೈಪೋಟಿ ನಡೀತಾ ಇದೆ. ಯಾರು ಗೆಲ್ಬೋದು ಸರ್? ಎರಡು ಸಮಬಲ ಇದೆ. ನಾವು JDS ಕಾರ್ಯಕರ್ತರು, JDS ಮತ್ತು BJP ಎರಡು ಮಿಂಗಲಾದ್ರಿಂದ ನಾವು ನಮ್ಮದೇ ಅಂತೀವಿ, ಅವರು ಅವ್ರದೇ ಅಂತಾರೆ. ಬಹುಶಃ ಇದು ಸಿದ್ದರಾಮಯ್ಯ ಅಕ್ಕಿದ ಏನಾರ ಎಫೆಕ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಆಗ್ಬೋದು ಅನಿಸುತ್ತೆ. ಹಳ್ಳಿ ಕಡೆ ನಾವೆಲ್ಲ ಹೋದಾಗ ಅದು ಜನ ಹಳ್ಳಿ ಕಡೆ ಹೆಣ್ಮಕ್ಳದ್ದು ಕಷ್ಟ ಐತೆ. ಬಟ್ ಈ ಸತಿ ಅದೇ ಸೋಮಣ್ಣವರು ಗೆಲ್ಬೋದು ಈ ಸತಿ. ಹೌದಾ ಮೇಡಮ್, ನೀವೇನು ಹೇಳ್ತೀರಿ? ಕಾಂಗ್ರೆಸ್ ಬಿಜೆಪಿನ? ಗ್ಯಾರಂಟಿ ಬರ್ತಾ ಇದೆ. ಕಾಂಗ್ರೆಸ್ ಇಲ್ಲಿ ನೋಡಿ, ಅವ್ರು ಬಿಜೆಪಿ ಅಂತಾರೆ, ನೀವು ಕಾಂಗ್ರೆಸ್ ಅಂತಿದ್ದೀರಾ. ಗ್ಯಾರಂಟಿ ತಲುಪಿದೆಯಾ ತಮಗೆ? ಹ್ಞೂ ಸರ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ ಓಟ್ ಹಾಕ್ತಿದ್ದೀರಾ? ಇಲ್ಲ ಸರ್, ಗ್ಯಾರಂಟಿ ನೋಡಿ ಅಂತಲ್ಲ, ನಮಗೆ ಅದರಿಂದ ಬಡವರಿಗೆಲ್ಲ ಅನುಕೂಲ ಆಗ್ತೈತೆ ಅನ್ನೋದ್ರಿಂದ ಕಾಂಗ್ರೆಸ್. ನಿಮ್ಮ ಮನೆಯವ್ರು ಬಿಜೆಪಿ ಅಂತಿದ್ದಾರೆ, ನೀವು ಕಾಂಗ್ರೆಸ್ಸಾ? ಒಂದೇ ಮನೇಲಿ ಎರಡು ಪಕ್ಷ.
ಥ್ಯಾಂಕ್ ಯು ಮೇಡಮ್. ಹೇಳಮ್ಮ ನೀವೇ. ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ ಯಾಕೆ ಬರುತ್ತೆ? ಎಷ್ಟು ಸಹಾಯ ಮಾಡಿದ್ದಾರೆ. ಹೇಳಿಮ್ಮ ಈಗ ಯಾಕೆ ಬಿಜೆಪಿ? ಬಿಜೆಪಿಯಿಂದ ನಮ್ಗೆ ಅನುಕೂಲ, ಕಾಂಗ್ರೆಸ್ ಇಂದ ಅನುಕೂಲ. ಬರೀ 2,000 ದುಡ್ಡು ಹಾಕ್ತಾರೆ ಅಂತ ಅನುಕೂಲ ಅಲ್ಲ. ನಮ್ಮ ಹತ್ರ ತಗೊಂಡು 2,000 ದುಡ್ಡು ಹಾಕೋದು ಪುಕ್ಸಟ್ಟೆ ಹಾಕಲ್ಲ. ನಮಗೆ ಬೇಕಾಗಿರೋದು ನಮ್ಗೆ ಬಿಜೆಪಿ, ಕಾಂಗ್ರೆಸ್ ಬ್ಯಾಂಕಲ್ಲೇ ಬಿಟ್ಬಿಡ್ಬೇಕು. ನಾನು ಕೊಡುವುದು ನಾನು ಕೇಳಿಲ್ಲ ನಡೆಯಮ್ಮ. ಅವ್ನು ಆಸೆ ತೋರಿಸ್ಬಿಟ್ಟು 2,000 ದುಡ್ಡು ಹಾಕ್ತೀನಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡ್ರದು. ಏನ್ ಹೇಳ್ತೀರಾ? ಏನೋ ಹೇಳ್ತಾರೆ ನಿಮ್ಮ ಫ್ರೆಂಡು. ಬನ್ನಿ ಬ್ರದರ್, ಹೇಳಿ ಸರ್, ನೀವ್ ಹೇಳ್ಬೇಕು. ಏನ್ ಹೇಳಿ. ಎಲೆಕ್ಷನ್ ಸರ್, ಎಲೆಕ್ಷನ್ ಸೋಮಣ್ಣ ಅವರು ಹೊರಗಿನವರು ಅಂತ ಹೇಳ್ತಿದ್ದಾರೆ. ಬಟ್ ಹೊರಗಿನವರು ಕರ್ನಾಟಕದವರು. ಕುಮಾರಣ್ಣವರು ಎಲ್ಲಿ ಬೇಕಾದ್ರು ನಿಂತ್ಕೋಬಹುದು ಅಂತ ಹೇಳ್ತಿದ್ದಾರೆ. ಮಂಡ್ಯ ಬಂದು ನಿಂತವ್ರೆ, ರಾಮನಗರ ಅಂತ ಹೇಳ್ತಿದ್ದಾರೆ. ನಿಂತ್ಕೊಂತಾರೆ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರು ನಿಂತ್ಕೋಬಹುದು ಸರ್. ಅದೇನೇನಂತೆ ಈಗ ಅವರು ಯಾರೋ ರಾಹುಲ್ ಗಾಂಧಿ ಎಲ್ಲಿಂದನೋ ಬಂದು ವಾರಣಾಸಿ ಬಂದು ನಿಂತ ಅಲ್ವಾ, ಅದೇ ಥರ ನಿಂತ್ಕೊಂತಾರೆ. ನಿಂತ್ಕೊಳ್ಳಿ ಬಿಡಿ. ಎಲ್ಲಿ ನಿಂತ್ಕೊಳ್ಳೋಕೆ ಏನಂತೆ, ಕರ್ನಾಟಕದವರು ಫಸ್ಟ್ ಇಂಡಿಯನ್ಸು. ಹಾಗಾಗಿ ನಿಂತ್ಕೊಳ್ಳಿ ಬಿಡಿ. ನಾವು ನೋಡಿ ಸರ್, ಸೋಮಣ್ಣಗೆ ಓಟ್ ಹಾಕೋದು. ನಾವು JDS, ಅಪ್ಪಟ JDS, ಕೃಷ್ಣಪ್ಪನವರ ಅಭಿಮಾನಿ, ಕುಮಾರಣ್ಣನ ಅಭಿಮಾನಿ, ಅಪ್ಪಟ JDS. ನಾವು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಬಿಜೆಪಿಗೆ ಆಗ್ತಾ ಇದೀರಾ? ಸರ್, ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಬಿಜೆಪಿಗೆ ಓಟ್ ಹಾಕ್ತಾ ಇದೀವಿ. ಸೋಮಣ್ಣವ್ರನ್ನ ಗೆಲ್ಲಿಸ್ತೀವಿ. 100 ಭಾಗ ಗೆಲ್ಲಿಸ್ತೀವಿ ಸರ್. 1 ಲಕ್ಷ ಲೀಡ್ ಕೊಡ್ತೀವಿ ಸರ್. ನಾವು ಅಪ್ಪಟ ದೇವೇಗೌಡರ ಅಭಿಮಾನಿ, ಕುಮಾರಸ್ವಾಮಿ ಅವರ ಅಭಿಮಾನಿ. ನಾವು ಹಾಕೋದೇ ಬಿಜೆಪಿಗೆ ಸರ್ ಓಟು. ನೋಡಿದ್ರಲ್ಲ ವೀಕ್ಷಕರೇ, ಕಲ್ಪತರ ನಾಡು ತುಮಕೂರಿನಲ್ಲಿ ಜನಾಭಿಪ್ರಾಯ ಹೇಗಿತ್ತು ಅಂತೇಳಿ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಇಲ್ಲಿ ಅಂತಿಮವಾಗಿ ಗೆಲುವಿನ ಹಾರ ಯಾರಿಗೆ ಬೀಳುತ್ತೆ, ಮತದಾರ ಪ್ರಭು ಯಾರಿಗೆ ಜೈಕಾರ ಹಾಕ್ತಾನೆ ಅನ್ನೋದನ್ನ ಫಲಿತಾಂಶದ ದಿನವೇ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.